ನೋಡ್ರಿ, ಇವತ್ತ ದೀಪಾವಳಿ ಪೂಜೆ ಇದ್ದ ಕಾಲಾಗ ಪಾಡ್ಯ ಪೂಜೆ ಇತ್ತು. ನಾನು ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನು ಮಾಡಿದೆ, ಪೂಜಾ ಕೂಟಕ್ಕೆ ಕರೆದಿದ್ದೆ. 5-5:30 ಗಂಟೆಗೆ ಇವ್ರು ಪೂಜಾಕಂತೇಳಿ ಮನೆಗೆ ಬಂದಿದ್ರು. ಊಟ ಮಾಡುವಂತ ಅವ್ರಿಗೆ ಅಂದೆ. ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ. ಅದಕ್ಕೇನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದ್ದೆ, ನಮ್ಗೆ ಬ್ಲ್ಯಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು. ಅದು ಬ್ಲ್ಯಾಕ್ ಟೀ ನಾವು ಮಾಡಿಕೊಟ್ಟು, ನಾ ಬ್ಲ್ಯಾಕ್ ಟೀನು ಪೂರ್ತಿ ಅವ್ರು ಕುಡ್ದಿಲ್ಲ. ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ, ಯಾಕಂತಂದ್ರೆ ನಮ್ಮ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನು ಮಾಡ್ಯಾರ, ಈ ಥರದನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ. ನಾವು ಒಂದು 10-15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ, ಫೈನಾನ್ಸ್ ಆದರೂ ಮಾಡಬೇಕು, ಏನಾದರೂ ಅದು ಮಾಡಬೇಕಂತ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವು ಅದನ್ನು ಮೀಟಿಂಗ್ ಮಾಡ್ಕೊತ ಬಂದಿದ್ದೀವಿ. ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಗೆ ಆಗಿರಲಿಲ್ಲ. ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರಲ್ಲಿ ಕೂತಿದ್ದೆ. ಕರೆ ಡಿಪಾರ್ಟ್ಮೆಂಟ್ನವ್ರು ಬರ್ತಾರ, ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲರೂ ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದು ಹೇಳಿದ್ರು ಅಂತಂದ್ರೆ ಹೌದಪ್ಪ ಅದು ಆಡಾಕತ್ತಿ ಅಂತ ಒಪ್ಕೊಂತೀನಿ. ಇವ್ರು ಬಂದ ಟೈಮ್ನಾಗ ಯಾರು ಆಡಾಕತ್ತೆ, ಎಲ್ಲರೂ ಬ್ಲ್ಯಾಕ್ ಟೀ ಕುಡ್ಕೊಂಡು ಕೂತಿದ್ರು. ಇವ್ರು ಅವ್ರಿಗಿದ್ದ ನಮ್ಮ ಸಂಘಟ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ 40,000 ರೂಪಾಯಿ ಸಿಕ್ಕದಂತ 6 ಜನ ಅದಾರ. 6 ಜನ ಹತ್ರ 40,000 ರೂಪಾಯಿ ಇರಂಗಿಲ್ಲ, 40,000 ರೂಪಾಯಿ ಇರಂಗಿಲ್ಲ. ಯಾರ ಹತ್ರನು 7 ಬಂದಿದ್ರು. 7 ಮಂದಿ ಒಳಗೆ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇದ್ದಂತ ಏನು ಅಂತಂತಂದ್ರೆ, ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತೇಳಿ ನಾವು ಏನು ಬಂದಿತ್ತು, ನಾವು ಕಾರ್ಡ್ಸ್ ಬಂದು ಇಟ್ಟಿದ್ರೆ ಅದು ಕಾರ್ಡ್ ಸೆಟಲ್ ಇವ್ರು ಏನು ಮಾಡ್ತಾರೆ, ಪೂರ್ತಿ ತೊಗೊಂಡ್ರೆ ಅರ್ಧ ತೊಗೊಂಡು ಬಂದ. ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನು ಟಾರ್ಗೆಟ್ ಮಾಡ್ಲಿಕ್ಕಂತಾರ. ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದ್ರೂ ಖರೇನೆ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ, ಇಂಥ ಹೊಳಸು ಹುಚ್ಚಿ ಚಕರ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡ್ತೀರಿ ಅದಕ್ಕೆ ನಾನು ರೆಡಿ ಇದ್ದೀನಿ, ಮಾಡ್ಕೊಳ್ಳಿ, ನಾ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ನೀವು ಏನು ಮಾತಾಡಿದ್ರೆ ನೇರವಾಗಿ ಮಾಡಿ, ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತಗೊಂಡು ನಾ ಮಾಡ್ತೀನಿ. ನೀ ವಿಷಯವಾಗಿ ನನಗೇನಾಗಲಿ, ನನ್ನ ಗಂಡಿಗೇನಾಗಲಿ, ನನ್ನ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ. ಇದು ಉದ್ದೇಶಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಾನು ಇದು ಸುಮ್ಮನೆ ಕೊಡಂಗಿಲ್ಲ. ನನ್ನ ಗಂಡಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರಂತ ನಾನು ಹೇಳ್ತೀನಿ. ಇವ್ರು ಯಾವಾಗ ಹೇಳಬೇಕು, ಯಾವಾಗ ಆಗ್ತೈತಿ, ಯಾವಾಗ ರೇಡ್ ಆಕೈತಿ, ಯಾವಾಗ ಎಲ್ಲರೂ ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾತ್ರ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀನಿ. ಏನು ಮಾಡಾಕತ್ತಿರೋರು ಕೈ ಒಳಗೆ ಬ್ಲ್ಯಾಕ್ ಟೀ ಕುಡ್ಕೊತಿದ್ರು, ಅದನ್ನು ಅರ್ಧ ಕುಡ್ದಾರ, ಅದನ್ನು ಅಲ್ಲೇ ಇಟ್ಟಾರ. ಸಂಗಮೇಶ್ ಅಣ್ಣವರು ನಮ್ಮ ಮನೆಗೆ ಬಂದಿದ್ರು. ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತೊಗೊಂಡಿದ್ರು, ಕಲರಿಂಗ್ ಮಾಡಿದ್ರು. ಅಕ್ಕ ನಾ ಇನೋವಾ ತೊಗೊಂಡು ಬಂದಿನಿ, ಕಲರ್ ಮಾಡೀನಿ, ನೀ ಬಾವ ಒಂದು ತಾಸು ಒಂದು ರೌಂಡ್ ಹಾಕೋಣ ಅಂತ ಅನ್ಕೊ. ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅಂದ್ಕೊಂಡಿದ್ದು ಖರೆ. ಅದೆಲ್ಲ ಬಿಟ್ಟು ನಾನು ಗೊತ್ತಿಲ್ಲ, ನಾ ತೊಳೆದ ಇದು ಟೈಮ್ನಾಗ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಸ್ ನನಗಂತಂದ್ರು. ನಾ ಅಲ್ಲಿ ಇಲ್ಲ, ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀನಿ. ಅದು ಏನು ಮಾಡ್ತಾರೆ ನಾನು ಮಾತಾಡ್ಕೊಳ್ತೀನಿ. ಮುಂದೆ ಏನೇ ಬರ್ರಿ ನಾನು ಫೈಟ್ ಮಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಹೆಣ್ಮಕ್ಳ ಮೇಲೆ ದಯಮಾಡಿ ಈ ಥರ ಮಾಡೋದನ್ನು ತಾವು ಬಿಡ್ರಿ. ಇದು ಸರಿ ಅನ್ಸಂಗಿಲ್ಲ. ನೀವು ಏನು ಮಾಡೋದ ಮಾಡಿರಿ, ನಾ ಅದಕ್ಕೆ ನಾ ಫೇಸ್ ಮಾಡಕ್ಕೆ ರೆಡಿ. ಹೆಂಗೂ ನನ್ನ ಮೈನೆ ತೊಯ್ದಂತ ಮತ್ತು ಮಳೆ ಯಾಕೆ ಅಂಜು ಪ್ರಶ್ನೆ, ನೀವು ಇನ್ನೂ ಏನು ಥರ ಮಾಡ್ತೀರಿ ಮಾಡಿರಿ. ನಾ ಕಾನೂನು ಮೇಲೆ ನನ್ನ ವಿಶ್ವಾಸದ, ನಾ ಕಾನೂನು ಮೊರೆ ಹೋಗ್ತೀನಿ. ಕಾನೂನು ಮೊರೆ ಹೋಗಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ಲಿ ಅಲ್ಲಿದ್ದಂಥ ತಂದಿದ್ದನ್ನು ತಗೊಂಡು ನಮ್ಮ ಅಲ್ಲಿದ್ದಂಥವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನು ಕಾಡ್ಬೋದ ಅವಳ ತೊಗೊಂಡು ಅವ್ರು ಅದನ್ನು ಮಾಡಿ.